ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ 29ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದಲ್ಲಿ ಇಲ್ಲಿಯವರೆಗೆ ನಾವು ಮಾತನಾಡಿದ್ದೇವೆ ಮಕ್ಕಾ ಪಟ್ಟಣದ ಸಂಪೂರ್ಣ ಜೀವನದ ಬಗ್ಗೆ, ಹಾಗೂ ಮದೀನಾ ಬಂದ ನಂತರ ಇಸ್ಲಾಮಿನ ಮೊಟ್ಟ ಮೊದಲ ಯುದ್ಧ ಬದರ್, ನಂತರ ಉಹದ್ ಯುದ್ಧ, ಅಜಾನ್ ಹೇಗೆ ಪ್ರಾರಂಭವಾಯಿತು, ಮದೀನಾದಲ್ಲಿ ಯಹೂದಿಗಳ ಕುತೂಹಲ, ಹಾಗೂ ಹೇಗೆ ಮದೀನಾ ನಗರದಲ್ಲಿ ಸರಾಯಿ ನೀರಿನಂತೆ ಹರಿಯಿತು, ಇವೆಲ್ಲರ ಬಗ್ಗೆ ನಾವು ಇಲ್ಲಿಯವರೆಗೆ ಮಾತನಾಡಿದ್ದೇವೆ. ಈಗ ಮುಂದೆ ಮಾತನಾಡೋಣ. ವೀಕ್ಷಕರೇ, ಹಿಂದೆ ನಾವು ಕೇಳಿದ್ದೇವೆ ಹೇಗೆ ಮದೀನಾದಲ್ಲಿ ವಾಸವಾಗಿದ್ದ ಯಹೂದಿಯರ ಎರಡು ಬುಡಕಟ್ಟು, ಬನು ಕನೀಕಾ ಹಾಗೂ ಬನು ನಜೀರ್. ಈ ಎರಡು ಬುಡಕಟ್ಟುಗಳು ತಮ್ಮ ಕೀಳತನ, ಬಂಡಾಯತನ, ತುಂಟಾಟ ಮತ್ತು ದ್ರೋಹದಿಂದ ಮದೀನಾದಿಂದ ಹೊರಕಳುಹಿಸಲ್ಪಟ್ಟವು, ಹಾಗೂ ಅವರು ಕಯಬರ್ನಲ್ಲಿ ಹೋಗಿ ನೆಲೆಸಿದರು. ಈಗ ಆ ಎರಡು ಬುಡಕಟ್ಟಿನ ಯಹೂದಿಗಳು ಮಕ್ಕಾದ ಕುರೈಶ್ನೊಂದಿಗೆ ಸೇರಿ ಒಂದು ಷಡ್ಯಂತ್ರ ರಚಿಸಲಾರಂಭಿಸಿದರು. ಅದೇನೆಂದರೆ ಮುಸಲ್ಮಾನರನ್ನು ಹೇಗೆ ಸಂಪೂರ್ಣವಾಗಿ ನಾಶ ಮಾಡಬೇಕು. ಇದಕ್ಕಾಗಿ ಅವರು ಅಕ್ಕಪಕ್ಕ ಇರುವ ಇತರೆ ಬುಡಕಟ್ಟುಗಳಿಗೂ ಪ್ರಚೋದಿಸಿ ತಮ್ಮ ಈ ಷಡ್ಯಂತ್ರದಲ್ಲಿ ಶಾಮೀಲ್ ಮಾಡಿಕೊಂಡರು. 5ನೇ ಹಿಜ್ರಿ ಝಿ ಕಾದಾ ತಿಂಗಳಿನಲ್ಲಿ 10,000 ಜನರ ಸೈನ್ಯದೊಂದಿಗೆ ಮದೀನಾ ಮೇಲೆ ದಾಳಿ ಮಾಡಲು ಹೊರಟರು. ಮದೀನಾದಲ್ಲಿ ಎಲ್ಲರನ್ನೂ ಸೇರಿಸಿ, ಮುದುಕರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರನ್ನೂ ಸೇರಿಸಿದರೂ ಸಹ ಮದೀನಾದ ಜನಸಂಖ್ಯೆ ಆ ಸಮಯದಲ್ಲಿ 10,000 ಆಗಿರಲಿಲ್ಲ. ಸೊ ನಿಮಗೆ ಅರ್ಥವಾಗುತ್ತಿರಬಹುದು ಈ ಯುದ್ಧ ಎಷ್ಟು ಗಂಭೀರವಾಗಿತ್ತು, ಹಾಗೂ ಭೌತಿಕ ದೃಷ್ಟಿಕೋನದಿಂದ ಶತ್ರುಗಳ ಬಲ ಮುಸಲ್ಮಾನರಿಂದ ಎಷ್ಟು ಹೆಚ್ಚಾಗಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಇದರ ಬಗ್ಗೆ ತಿಳಿದಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯುದ್ಧಕ್ಕಾಗಿ ಸಿದ್ಧರಾದರು, ಹಾಗೂ ಸಹಾಬಾರವರಿಂದ ಸಮಾಲೋಚನೆ ಮಾಡಿದರು. ಈ ಸಲಹೆ ಸಭೆಯಲ್ಲಿ ಒಂದು ಸಹಾಬಿ ಇದ್ದರು, ಹಜರತ್ ಸಲ್ಮಾನ್ ಫಾರ್ಸಿ ರದಿಯಲ್ಲಾಹು ತಾಲಾ ಅನ್ಹು. ಇವರು ಪಾರಿಸ್ ಅರ್ಥಾತ್ ಪರ್ಷಿಯಾದಲ್ಲಿ ಹುಟ್ಟಿದ್ದರು. ಇವರು ಒಂದು ಅತ್ಯುತ್ತಮವಾದ ಸಲಹೆ ನೀಡಿದರು. ಮದೀನಾ 3 ದಿಕ್ಕಿನಿಂದ ಸುರಕ್ಷಿತವಾಗಿದೆ, ಏಕೆಂದರೆ ಮದೀನಾದ 3 ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಪರ್ವತಗಳುಂಟು. ಈ 3 ದಿಕ್ಕಿನಿಂದ ಶತ್ರುಗಳು ದಾಳಿ ಮಾಡುವುದು ಅಸಂಭವ. ಈಗ ಕೇವಲ ಮದೀನಾದ ಉತ್ತರ ದಿಕ್ಕಿನಿಂದಲೇ ಈ ದಾಳಿ ಆಗಬಹುದು, ಹಾಗೂ ಗ್ರೌಂಡ್ ಲೆವೆಲ್ನಲ್ಲಿ ನಾವು 10,000 ಜನರ ಸೈನ್ಯದೊಂದಿಗೆ ಯುದ್ಧ ಮಾಡುವುದು ಉಚಿತವಲ್ಲ. ನಾವು ಖಂದಕ್ ಮೂಲಕ ಈ ಯುದ್ಧ ಗೆಲ್ಲಬಹುದು, ಅಥವಾ ಕನಿಷ್ಠ ಶತ್ರುಗಳನ್ನು ತಡೆಯಬಹುದು. ಖಂದಕ್ ಎಂದರೆ ಒಂದು ಉದ್ದವಾದ ಆಳವಾದ ಗುಂಡಿ. ಈ ಖಂದಕ್ ಮೂಲಕ ಯುದ್ಧ ಮಾಡುವುದು ಇದು ಅರಬ್ ಜನರಿಗೆ ಹೊಸದಾಗಿತ್ತು. ವಾಸ್ತವಿಕವಾಗಿ ಇದು ಪರ್ಷಿಯನ್ ಎಂಪೈರ್ ಯುದ್ಧ ಮಾಡುವ ವಿಧಾನವಾಗಿತ್ತು. ಈ ವಿಧಾನವನ್ನು ಪರ್ಷಿಯನ್ ಸಮ್ರಾಟ್ ಬನು ಶೆಹರ್ ಪ್ರಾರಂಭಿಸಿದ್ದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಸಲಹೆಯನ್ನು ಮೆಚ್ಚಿದರು, ಹಾಗೂ ಸಹಾಬಾರವರೊಂದಿಗೆ ಸ್ವಯಂ ಹಜರತ್ ಸಲ್ಮಾನ್ ಫಾರ್ಸಿ ರದಿಯಲ್ಲಾಹು ತಾಲಾ ಅನ್ಹುರವರ ಸಲಹೆಯ ಮೂಲಕ ಮದೀನಾದ ಉತ್ತರ ದಿಕ್ಕಿನಲ್ಲಿ ಒಂದು ಉದ್ದವಾದ ಅಗಲವಾದ ಗುಂಡಿಯನ್ನು ತೋಡಲಾರಂಭಿಸಿದರು. 10 ಸಹಾಬಾರವರ ಗುಂಪುಗಳನ್ನು ಮಾಡಿ 120 ಫುಟ್ ಗುಂಡಿ ತೆಗೆಯುವ ಆದೇಶ ನೀಡಲಾಯಿತು. ಅದು ಯಾವ ಪರಿಸ್ಥಿತಿಯಲ್ಲೆಂದರೆ, ಹಸಿವಿನಿಂದ ಆಹಾರವಿಲ್ಲದೆ ಮುಸಲ್ಮಾನರು ಹಾಗೂ ಸ್ವಯಂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೊಟ್ಟೆಯ ಮೇಲೆ ಕಲ್ಲುಗಳನ್ನು ಕಟ್ಟಿಕೊಂಡಿದ್ದರು. ಈ ಪರಿಸ್ಥಿತಿಯಲ್ಲೂ ಸಹ ವೀಕ್ಷಕರೇ, ಕೆಲವೇ ದಿನಗಳಲ್ಲಿ ಮುಸಲ್ಮಾನರು 6 ಕಿಲೋಮೀಟರ್ ಉದ್ದ ಖಂದಕ್ ತೋಡುವುದರಲ್ಲಿ ಸಫಲರಾದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸ್ವಯಂ ಅವರೊಂದಿಗೆ ಗುಂಡಿ ಅಗೆಯುತ್ತಿದ್ದರು. ಬದಲಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ ಮೊಟ್ಟ ಮೊದಲದಾಗಿ ಭೂಮಿಯ ಮೇಲೆ ಈ ಗುಂಡಿಯನ್ನು ತೆಗೆಯಲು ಈ ಪದಗಳನ್ನು ಹೇಳುತ್ತಾ ಗುದ್ದಲಿಯನ್ನು ಹೊಡೆದಿದ್ದರು. ಬಿಸ್ಮಿಲ್ಲಾಹಿ ವ ಬಿಹಿ ಬದೈನಾ
ವಲೋ ಅಬದನ ಗೈರಹು ಶಕೀನ ಹಬ್ಬದ ರೊಬ್ಬ ವ ಹಬ್ಬದ ದೀನ. ಬಿಸ್ಮಿಲ್ಲಾ, ಅಲ್ಲಾಹನ ಹೆಸರಿನಿಂದ ಪ್ರಾರಂಭಿಸುತ್ತೇನೆ. ಬಹುಶಃ ನಾವು ಅವನನ್ನು ಹೊರತುಪಡಿಸಿ ಬೇರೆ ಯಾರ ಆರಾಧನೆ ಮಾಡಿದರೂ ನಾವು ಬಹಳ ದುರ್ಭಾಗ್ಯಶಾಲಿಯರು. ಅವನು ಅತ್ಯುತ್ತಮ ಪರಮಾತ್ಮನು ಹಾಗೂ ಅವನ ಧರ್ಮವು ಅತ್ಯುತ್ತಮ ಧರ್ಮವು. ವೀಕ್ಷಕರೇ, ಚಳಿಗಾಲದ ತೀವ್ರ ದೇಹವನ್ನು ನಡಗಿಸುವಂತಹ ತಂಪು ತಂಪು ಗಾಳಿಗಳು ಬೀಸುತ್ತಿದ್ದವು. ಇಷ್ಟಲ್ಲದೆ ಹಲವಾರು ದಿನಗಳಿಂದ ತಿನ್ನಲು ಆಹಾರ ಸೌಲಭ್ಯವಿಲ್ಲ. ಆದರೂ ಸಹ ಸಹಾಬರವರು ಉತ್ಸಾಹದಿಂದ ಮತ್ತು ಆಸಕ್ತಿಯಿಂದ ಖಂದಕ್ ಅಗೆಯುತ್ತಿದ್ದರು. ಜಾಬಿರ್ ಬಿನ್ ಅಬ್ದುಲ್ಲಾ ರದಿಯಲ್ಲಾಹು ತಆಲಾ ಅನ್ಹುರವರು ನಿರೂಪಿಸುತ್ತಾರೆ, ನಾವು ಖಂದಕ್ ಅಗೆಯುತ್ತಿರುವಾಗ ಒಂದು ದಿನ ನಮಗೆ ಒಂದು ತುಂಬಾ ದೊಡ್ಡ ಗಟ್ಟಿಯಾದ ಬಂಡೆ ಎದುರಾಯಿತು. ನಾವೆಲ್ಲರೂ ಪ್ರಯತ್ನಿಸಿದರೂ ಸಹ ಆ ಬಂಡೆಯನ್ನು ಹೊಡೆಯಲು ಮುರಿಯಲು ನಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ನಾವೆಲ್ಲರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಹೋಗಿ ಇದರ ಬಗ್ಗೆ ಹೇಳಿದಾಗ ಅವರು ಸ್ವಯಂ ಕಂದಕಿನಲ್ಲಿ ಇಳಿದು ಒಂದು ದೊಡ್ಡ ಸುತ್ತಿಗೆಯಿಂದ ಅಥವಾ ಒಂದು ದೊಡ್ಡ ಗುದ್ದಲಿಯಿಂದ ಆ ದೊಡ್ಡ ಗಾತ್ರದ ಬಂಡೆಯನ್ನು ಬಿಸ್ಮಿಲ್ಲಾ ಎಂದು ಒಂದೇಟು ಹೊಡೆದರು ಹಾಗೂ ಹೇಳಿದರು, ನನಗೆ ಸಿರಿಯಾ ದೇಶದ ಕೀಲಿಗಳನ್ನು ನೀಡಲಾಗುತ್ತಿದೆ. ನಾನು ಸಿರಿಯಾದ ಕೆಂಪು ಅರಮನೆಗಳನ್ನು ನನ್ನ ಕಣ್ಣಾರೆ ಈಗಾಗಲೇ ನೋಡುತ್ತಿದ್ದೇನೆ. ಎರಡನೇ ಬಾರಿ ಸುತ್ತಿಗೆಯನ್ನು ಹೊಡೆದರು ಹಾಗೂ ಹೇಳಿದರು, ಅಲ್ಲಾಹು ಅಕ್ಬರ್, ಇರಾನ್ ನನ್ನದು. ಈಗಾಗಲೇ ಪರ್ಷಿಯನ್ ಅರಮನೆಗಳನ್ನು ನಾನು ನನ್ನ ಕಣ್ಣಾರೆ ನೋಡುತ್ತಿದ್ದೇನೆ. ಮೂರನೇ ಬಾರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ದೊಡ್ಡ ಕಲ್ಲಿನ ಮೇಲೆ ಹೊಡೆದರು. ಆ ದೊಡ್ಡ ಗಾತ್ರದ ಬಂಡೆ ಮರಳಿನಂತೆ ಚೂರು ಚೂರಾಯಿತು. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಮನ್ ದೇಶದ ಕೀಲಿಗಳು ನನಗೆ ನೀಡಲಾಗುತ್ತಿದೆ. ನಾನು ಸನಾ ನಗರದ ಬಾಗಿಲುಗಳನ್ನು ನನ್ನ ಕಣ್ಣಾರೆ ನೋಡುತ್ತಿದ್ದೇನೆ. ಆ ಸಮಯ ವೀಕ್ಷಕರೇ, ಸಹಾಬರವರಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಮಾತುಗಳು ಅರ್ಥವಾಗಲಿಲ್ಲ. ಮುನಾಫಿಕೀನ್ ಕಪಟಿಗಳು ಹಾಸ್ಯ ಮಾಡಿದರು. ಇಲ್ಲಿ 3 ದಿನಗಳಿಂದ ತಿನ್ನಲು ಆಹಾರವಿಲ್ಲ. ಯಮನ್, ಇರಾನ್, ಸಿರಿಯಾ ಇವರದಂತೆ. ಆದರೆ ವೀಕ್ಷಕರೇ, ಕೆಲವೇ ವರ್ಷಗಳ ನಂತರ ಇಡೀ ಜಗತ್ತೇ ನೋಡಿತು ಹಾಗೂ ನಾವು ಸ್ವಯಂ ಸಹ ಇವತ್ತು ನೋಡುತ್ತಿದ್ದೇವೆ. ಕೇವಲ ಇರಾನ್ ಅಲ್ಲ, ಕೇವಲ ಸಿರಿಯಾ ಅಲ್ಲ, ಕೇವಲ ಯಮನ್ ಅಲ್ಲ, ಜಗತ್ತಿನ ಇಷ್ಟು ಭಾಗವು ಅವರದೇ. ಇಲ್ಲಿ ಮುಸಲ್ಮಾನರು ಕಂದಕ್ ಸಂಪೂರ್ಣವಾಗಿ ಅಗೆದ ತಕ್ಷಣ ಅಲ್ಲಿಂದ ಕುರೇಶ್ ಸೈನ್ಯದೊಂದಿಗೆ ಮದೀನಾ ತಲುಪಿದರು. ಅವರು ಮದೀನಾ ಬಂದ ನಂತರ ಈ ಕಂದಕನ್ನು ಕಂಡು ಆಶ್ಚರ್ಯಚಕಿತರಾದರು. ಅವರು ಯುದ್ಧದ ಇಂತಹ ಒಂದು ವಿಧಾನ ಎಂದೂ ಕಂಡಿರಲಿಲ್ಲ. ಇದರ ಬಗ್ಗೆ ಅವರು ಕನಸಿನಲ್ಲೂ ಕಲ್ಪನಿಸಿರಲಿಲ್ಲ. ಅವರು ಭಾವಿಸಿದ್ದರು 10,000 ಜನರೊಂದಿಗೆ ನಾವು ಬಹಳ ಸುಲಭವಾಗಿ ಈ ಯುದ್ಧವನ್ನು ಗೆಲ್ಲಬಹುದು. ಆದರೆ ಇಲ್ಲಿ ಅವರ ಎಲ್ಲ ಭಾವನೆಗಳು ಮತ್ತು ಆಸೆಗಳು ನಿರಾಸೆಯಾದವು. ಅವರಲ್ಲಿ ಕೆಲವರು ಈ ಗುಂಡಿಯನ್ನು ಹಾದಲು ಮುಂದೆ ಬರುತ್ತಿದ್ದರೆ ಆ ಸಮಯ ಮುಸಲ್ಮಾನರು ಬಾಣಗಳಿಂದ ಅವರಿಗೆ ನರಕ ತಲುಪಿಸುತ್ತಿದ್ದರು ಅಥವಾ ಹಿಂತಿರುಗಿ ಹೋಗಲು ಒತ್ತಾಯಿಸುತ್ತಿದ್ದರು. ಈಗ ಅಬು ಸುಫಿಯಾನ್ ಅವರು ಇನ್ನು ಆ ಸಮಯ ಮುಸಲ್ಮಾನ್ ಆಗಿರಲಿಲ್ಲ. ಇವರು ಫತಹೆ ಮಕ್ಕಾನಲ್ಲಿ ಮುಸಲ್ಮಾನ್ ಆದರು. ಅಲ್ಲಿ ಅಬು ಸುಫಿಯಾನ್ ಒಂದು ಯೋಜನೆ ರೂಪಿಸಿದನು. ಅವನು ಹೇಳಿದನು, ನಾವು ಈಗ ಹೊರಗಿನಿಂದ ಮದೀನಾ ಮೇಲೆ ದಾಳಿ ಮಾಡಿ ಅವರಿಗೆ ಸೋಲಿಸುವುದು ಅಸಂಭವ. ಹೇಗಾದರೂ ನಾವು ಒಳಗಿನಿಂದ ಮುಸಲ್ಮಾನರ ಮೇಲೆ ದಾಳಿ ಮಾಡಬೇಕು. ಎಲ್ಲರೂ ಕೇಳಿದರು, ಅದೇಗೆ ಸಾಧ್ಯ? ಅಬು ಸುಫಿಯಾನ್ ಹೇಳಿದನು, ಮದೀನಾದ ಒಳಗಡೆ ಯಹೂದಿಗಳ ಒಂದು ಬುಡಕಟ್ಟು ಇನ್ನೂ ಉಂಟು. ಅವರ ಮೂಲಕ ನಾವು ಒಳಗಿನಿಂದ ಮುಸಲ್ಮಾನರ ಮನೆಗಳ ಮೇಲೆ, ಮಹಿಳೆ ಮಕ್ಕಳ ಮೇಲೆ ದಾಳಿ ಮಾಡಿದರೆ ಇಲ್ಲಿಂದ ಮುಸಲ್ಮಾನರು ಅವರನ್ನು ಕಾಪಾಡಲು ನಗರದ ಒಳಗೋಗುತ್ತಾರೆ. ಆ ಸಮಯ ನಾವು ಈ ಕಂದಕನ್ನು, ಈ ಗುಂಡಿಯನ್ನು ಹಾದು ಹೋಗಬಹುದು. ಇದಕ್ಕಾಗಿ ಮದೀನಾದಿಂದ ಹೊರಹಾಕಲಾದ ಬುಡಕಟ್ಟು ಬನು ನಜೀರಿನ ಸರದಾರ ಹೈ ಬಿನ್ ಅಖ್ತಬ್. ಇವನು ಮದೀನಾದ ಒಳಗಿರುವ ಯಹೂದಿಗಳ ಬುಡಕಟ್ಟು ಬನು ಕೊರೇಜಾ ಬುಡಕಟ್ಟಿನ ಸರದಾರ ಕಾಬ್ ಬಿನ್ ಅಸದ್ ಬಳಿ ಹೋದನು. ಕಾಬ್ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಶಾಂತಿಯ ಒಪ್ಪಂದ ಮಾಡಿಕೊಂಡಿದ್ದನು. ಇದಕ್ಕಾಗಿ ಬನು ನಜೀರಿನ ಮುಖ್ಯ ಹೈ
ಇವನನ್ನು ತನ್ನ ಮನೆಯ ಕಡೆ ಬರುತ್ತಾ ಕಂಡ ಕಾಬ್ ತನ್ನ ಕೋಟೆಯ ಬಾಗಿಲನ್ನು ಮುಚ್ಚಿಕೊಂಡನು. ಈಗ ಬನು ನಜೀರ್ ಬುಡಕಟ್ಟಿನ ಸರ್ದಾರ ಹೈ ಹೊರಗಿನಿಂದ ಬಾಗಿಲನ್ನು ತಟ್ಟುತ್ತಾ ಬಾಗಿಲು ತೆರೆಯಲು ವಿನಂತಿಸಿದನು. ಆದರೆ ಕಾಬ್ ಹೇಳಿದನು, ನೀನು ನಾಶವಾಗು. ಹೈ, ನೀನು ಅಪಶಕುನಿ ಮತ್ತು ದುರ್ಭಾಗ್ಯಶಾಲಿ ವ್ಯಕ್ತಿ. ನಾನು ಮೊಹಮ್ಮದ್ನಿಂದ ಒಪ್ಪಂದ ಮಾಡಿಕೊಂಡಿದ್ದೇನೆ. ನಾನು ಈಗ ಆ ಒಪ್ಪಂದವನ್ನು ಮುರಿಯುವುದಿಲ್ಲ, ಏಕೆಂದರೆ ನಾನು ಮೊಹಮ್ಮದ್ನಿಂದ ಸತ್ಯತೆ ಮತ್ತು ಒಪ್ಪಂದದ ನಿಷ್ಠೆಯನ್ನು ಹೊರತುಪಡಿಸಿ ಬೇರೆ ಏನೂ ಕಂಡಿಲ್ಲ. ಆಗ ಹೈ ಹೇಳಿದನು, ನಾನು ನಿನಗಾಗಿ ಶಾಶ್ವತ ಗೌರವವನ್ನು ತಂದುಕೊಟ್ಟಿದ್ದೇನೆ. ನಾನು ಕುರೈಶ್ ಹಾಗೂ ಗತ್ಫಾನ್ ಸೈನ್ಯದೊಂದಿಗೆ ಬಂದಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಪ್ರತಿಜ್ಞೆ ಮಾಡಿದ್ದೇವೆ, ಮೊಹಮ್ಮದ್ ಹಾಗೂ ಅವರನ್ನು ನಂಬುವವರನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ನಾವು ಈ ಸ್ಥಳವನ್ನು ಬಿಟ್ಟು ಹೋಗುವುದಿಲ್ಲ. ಕಾಬ್ ಉತ್ತರಿಸಿದ, ಪರಮಾತ್ಮನ ಮೇಲಾಣೆ, ನೀನು ಸದಾ ಹೀನತೆ ಮತ್ತು ಅವಮಾನವೇ ತಂದಿರುವೆ. ನಾನು ಯಾವುದೇ ಕಾರಣಕ್ಕೂ ಮೊಹಮ್ಮದ್ನಿಂದ ಒಪ್ಪಂದವನ್ನು ಭಂಗ ಮಾಡುವುದಿಲ್ಲ. ಆದರೂ ಹೈ ಅತಿಯಾಗಿ ಒತ್ತಾಯ ಮಾಡಿ ಕೊನೆಗೆ ಕಾಬ್ ಬಿನ್ ಅಸದನ್ನು ಒಪ್ಪಂದ ಮುರಿಯಲು, ಮುಸಲ್ಮಾನರ ಮೇಲೆ ದಾಳಿ ಮಾಡಲು ಒಲಿಸಿಕೊಂಡನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಇದರ ಬಗ್ಗೆ ತಿಳಿದಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಸುದ್ದಿಯನ್ನು ಪರಿಶೀಲಿಸಲು ಸಾದ್ ಬಿನ್ ಉಬಾದಾ, ಸಾದ್ ಬಿನ್ ಮುಆಜ್, ಅಬ್ದುಲ್ಲಾ ಬಿನ್ ರವಾಹ ಈ 3 ಸಹಾಬಾರವರನ್ನು ಬನು ಕುರೈಜಾ ಕಳುಹಿಸಿದರು. ಇವರು ಬನು ಕುರೈಜಾದ ಸರದಾರ ಕಾಬ್ ಬಿನ್ ಅಸದ್ ಬಳಿ ಹೋದರು ಹಾಗೂ ಅವನಿಗೆ ಅವನು ಮಾಡಿರುವ ಒಪ್ಪಂದವನ್ನು ನೆನಪಿಸಿದರು. ಆಗ ಕಾಬ್ ಹೇಳಿದನು, ಎಂತಹ ಒಪ್ಪಂದ ಹಾಗೂ ಯಾರು ಮೊಹಮ್ಮದ್? ನಾನು ಅವರೊಂದಿಗೆ ಯಾವುದೇ ಒಪ್ಪಂದ ಮಾಡಿಲ್ಲ. ಆ ಸಹಾಬ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಮರಳಿ ಬಂದರು. ಬನು ಕುರೈಜಾರವರ ದ್ರೋಹದ ಬಗ್ಗೆ ತಿಳಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ದ್ರೋಹದಿಂದ ಬಹಳ ದುಃಖವಾಯಿತು. ಈಗ ಮುಸಲ್ಮಾನರು ವೀಕ್ಷಕರೇ, ಅದೇ ಉಹದ್ ಯುದ್ಧದ ತರಹ 2 ಕಡೆಯಿಂದಲೂ ಶತ್ರುಗಳ ಮಧ್ಯದಲ್ಲಿದ್ದರು. 2 ಕಡೆಯಿಂದಲೂ ಶತ್ರುಗಳು ಮದೀನಾ ನಗರವನ್ನು ಸುತ್ತುವರೆದಿದ್ದರು. ಬನು ಕುರೈಜಾದ ಯಹೂದಿಯರು ಇವರು ಮದೀನಾದ ಒಳಗಡೆ ಮುಸಲ್ಮಾನರ ಮನೆಗಳ ಮೇಲೆ, ಮಹಿಳೆ ಮಕ್ಕಳ ಮೇಲೆ ದಾಳಿ ಮಾಡಲಾರಂಭಿಸಿದರು. ಹೊರಗಡೆ ಕುರೈಶ್ ಮತ್ತು ಗತಫಾನ್ ಸೈನ್ಯ, ಒಳಗಡೆ ಬನು ಕುರೈಜಾ ಯಹೂದಿಗಳ ಬುಡಕಟ್ಟು. ಈ ಗಂಭೀರ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇಂತಹ ಕಠಿಣ ಸ್ಥಿತಿಯಿಂದ, ಈ ಸಂಕಟದಿಂದ ಮುಸಲ್ಮಾನರು ಪಾರಾದರು, ಇವೆಲ್ಲರ ಬಗ್ಗೆ ಇನ್ಶಾಲ್ಲ ನಾವು ಮುಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸ್ ಮೂಲಕ ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಕಮೆಂಟ್ ಹಾಗೂ ಲೈಕ್ ನಮಗೆ ಹೆಚ್ಚಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲು ಪ್ರೇರಣೆ ನೀಡುತ್ತದೆ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.